ಐ ಆಮ್ ಸೋ ಹ್ಯಾಪಿ ಐ ಕೇಮ್ ಇನ್ ದ ಈವ್ನಿಂಗ್. ಆ ಲೈಟಿಂಗ್ಸ್ ಏನು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಗೊತ್ತಾ ಹೊರಗಡೆ. ನಾನು ಆ್ಯಕ್ಚುಲಿ ಮಧ್ಯಾಹ್ನ ಬರಬೇಕು ಅಂದ್ಕೊಂಡಿದ್ದು, ಯಾಕಂದರೆ ಮಧ್ಯಾಹ್ನ ಹೋದರೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಇರುತ್ತೆ ಅಂತ. ಬಟ್ ಕೆಲಸಗಳಿದ್ದಿದ್ದರಿಂದ ಹೋಗೋಕ್ಕಾಗಲ್ಲ. ಆ್ಯಂಡ್ ಐ ವಾಸ್ ವೆರಿ ಪಿಸ್ಡ್ ಅಬೌಟ್ ದಟ್. ಬಟ್ ಆರ್ ಯು ಸೀಯಿಂಗ್ ದೋಸ್ ಲೈಟಿಂಗ್ಸ್? ಎಷ್ಟು ಬ್ಯೂಟಿಫುಲ್ ಆಗಿದೆ ಹೊರಗಡೆಯಿಂದ ಅಂತ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಂಟರ್ ಆಗ್ತಾ ಇದ್ದಂಗೆ ನಮ್ಮ ಗಮನನ ಸೆಳೆಯೋದು ಈ ಇಂಟೀರಿಯರ್ಸ್, ಆ ಲೈಟಿಂಗ್ಸ್. ನಾವು ಲೂಲು ಹೈಪರ್ ಮಾರ್ಕೆಟ್ ಒಳಗಡೆ ಹೋಗಿ ನೋಡೇ ಬಿಡೋಣ ಏನೇನಿದೆ ಅಂತ. ಎಂಟ್ರಿ ಹೈಪರ್ ಮಾರ್ಕೆಟ್ಗೆ ಎಂಟ್ರಿ ಅದಲ್ವಂತೆ, ಬೇರೆ ಎಂಟ್ರೆನ್ಸೇ ಇದೆ ಅಂದರು. ಸೊ ಹಂಟಿಂಗ್ ಫಾರ್ ದಟ್ ಎಂಟ್ರೆನ್ಸ್. ಓ, ಯಾರು ಇನ್ಸ್ಟಾ ರೀಲ್ ಟ್ರೆಂಡ್ ಮಾಡೋಕ್ಕೆ ತೊಗೊಂಡಿಲ್ಲ ಟ್ರಾಲಿನ, ಇಲ್ಲಿ ಜಾಸ್ತಿನೇ ಇದೆ. ದಿಸ್ ಇಸ್ ದ ಎಂಟ್ರೆನ್ಸ್. ಹೈಪರ್ ಮಾರ್ಕೆಟ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ಮ್ಯಾಗ್ಝೀನ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ನಾರ್ಮಲ್ ಗ್ರಾಸರಿ ಸ್ಟಾಪ್ಸ್ ಇದೆ. ಆಮೇಲೆ ಚಾಕ್ಲೇಟ್ಸ್ ಆ್ಯಂಡ್ ಕುಕೀಸ್, ಅದರ ಆಫರ್ಸ್ ಏನೇನಿದೆ ಅದೆಲ್ಲ ಅಲ್ಲೇ ಹಾಕಿರ್ತಾರೆ. ಸೊ ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಜಸ್ಟ್ ಪಿಕ್ ಇಟ್ ಅಪ್ ಅಂತ ಅಲ್ಲೇ ಎಂಟ್ರೆನ್ಸಲ್ಲೇ ಹಾಕಿದರು. ಅದಾದಮೇಲೆ ಇದೆಲ್ಲ ನಾರ್ಮಲ್ ಗ್ರಾಸರಿ ಸ್ಟಫ್ಸ್. ಈ ಬ್ಲಾಗ್ ನೋಡೋಕೆ ತುಂಬ ಚೆನ್ನಾಗಿತ್ತು. ವಿಂಗ್ರೀನ್ ಅವರ ಡಿಪ್ಸ್ ಆ್ಯಂಡ್ ಸಾಸಸ್. ಇಫ್ ಯು ಆರ್ ಎ ವೆಜಿಟೇರಿಯನ್ ಪ್ಲೀಸ್ ಸ್ಕಿಪ್ ದಿಸ್ ಫಾರ್ ಫ್ಯೂ ಸೆಕೆಂಡ್ಸ್, ಯಾಕಂದರೆ ಎಕ್ಸಾಟಿಕ್ ನಾನ್ ವೆಜ್ಜಸ್ ಇದೆ. ಐ ಡೋಂಟ್ ವಾಂಟ್ ಟು ಮೇಕ್ ಯು ಫೀಲ್ ಅನ್ಕಂಫರ್ಟಬಲ್. ಲುಕ್ ಎಟ್ ದ ಕ್ರ್ಯಾಬ್. ನಾನು ಯಾವಾಗಲೂ ಒಂದೇ ಕಲರ್ ಕ್ರ್ಯಾಬ್ಸ್ನ ನೋಡಿದ್ದೆ, ಬಟ್ ಈ ಥರ ಕ್ರ್ಯಾಬ್ಸ್ನ ನಾನು ಎಲ್ಲೂ ನೋಡಿಲ್ಲ. ಆಮೇಲೆ ಸ್ಕ್ವಿಡ್ಸ್ ಬಗ್ಗೆ ನಾನು ಕೇಳಿರೋದು ಬರೀ ಕೊರಿಯನ್ ಡ್ರಾಮಾಸಲ್ಲಿ, ಅದು ಬಿಟ್ಟರೆ ಇವತ್ತೇ ನೋಡೋಕ್ಕೆ ಸಿಕ್ಕಿದ್ದು. ಆಮೇಲೆ ವೆರೈಟೀಸ್ ಆಫ್ ಫಿಶಸ್ ಅಂದರೆ 8 ವೆರೈಟೀಸ್ ಆಫ್ ಫಿಶಸ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಕಮ್ಸ್ ದ ಮಟನ್ ಸೆಕ್ಷನ್. ಮಟನ್ ಕಟ್ಲೆಟ್ ಇರ್ಬೋದು, ಮಟನ್ ಥೈಸ್ ಎಲ್ಲ ಇತ್ತು. ಹ್ಯಾವ್ ಯು ಎವರ್ ಸೀನ್ ಮಟನ್ ಲಾಲಿಪಾಪ್? ದಟ್ಸ್ ದೇರ್. ಆ್ಯಂಡ್ ಮಟನ್ ಹಾರ್ಟ್, ಲಿವರ್ ಎಲ್ಲ ಡಿಫ್ರೆಂಟ್ ಸೆಕ್ಷನಲ್ಲಿ ಇಟ್ಟಿದ್ರು. ನೆಕ್ಸ್ಟ್ ಕಮ್ಸ್ ದ ಚಿಕನ್ ವಿಚ್ ವಾಸ್ ನಾಟ್ ದಟ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಮಿನ್ಸ್ಡ್ ಚಿಕನ್ ಆ್ಯಂಡ್ ಚಿಕನ್ ಬ್ರೆಸ್ಟ್, ಚಿಕನ್ ಥೈಸ್ ಎಲ್ಲನೂ ಸಿಗ್ತಾಯಿತ್ತು. ನಮಗೆ ನೋಡೋಕ್ಕೆ ಸಿಕ್ಕಿದ್ದು ದ ರೆಡಿಮೇಡ್ ಬರ್ಗರ್ಸ್ ಆ್ಯಂಡ್ ಸ್ಯಾಂಡ್ವಿಚಸ್. ಆ ರೆಡಿಮೇಡ್ ಬರ್ಗರ್ಸ್ ಏನಿದೆ, ನಿಮ್ಗೆ ಯಾವ್ದು ಬೇಕಾದ ಪಿಕ್ ಮಾಡಿ ನೀವು ಕೌಂಟರಲ್ಲಿ ಕೊಟ್ಟರೆ ಆವಾಗ ಅವ್ರು ನಿಮಗೆ ಮೈಕ್ರೋವೇವ್ ಮಾಡಿ ಕೊಡ್ತಾರೆ. ಆರ್ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಹೋಮ್ ಆ್ಯಂಡ್ ಮೈಕ್ರೋವೇವ್ ಇಟ್ ಫಾರ್ ಯುವರ್ ಸೆಲ್ಫ್. ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಸಸ್ ಆ್ಯಂಡ್ ಡಿಪ್ಸ್ ಎಲ್ಲ ಸಿಗ್ತಾಯಿತ್ತು ಅಲ್ಲಿ. ಆ್ಯಂಡ್ ಆಲ್ಸೋ ವೆರೈಟೀಸ್ ಆಫ್ ಮೋಮೋಸ್ ಕೂಡ ಇತ್ತು ಅಲ್ಲಿ. ನೆಕ್ಸ್ಟ್ ನಾವು ಬಂದಿದ್ದು ಗ್ರಿಲ್ಡ್ ಚಿಕನ್ ಆರ್ ಫ್ರೈಡ್ ಚಿಕನ್ ಕಡೆಗೆ. 5 ಸ್ಟಾರ್ ಚಿಕನಲ್ಲಿ ಯಾವ ಥರ ಡಿಸ್ಪ್ಲೇ ಇಟ್ಟಿರ್ತಾರೋ ಅದೇ ಥರ ಇಲ್ಲೂ ಕೂಡ ಇಟ್ಟಿದ್ರು. ಬಟ್ ಎಕ್ಸ್ಟ್ರಾ ವೆರೈಟೀಸ್ ಇದೆ ಇಲ್ಲಿ. ಯು ಕ್ಯಾನ್ ಪಿಕ್ ವಿಚ್ ಎವರ್ ಯು ವಾಂಟ್. ಈ ಆಫರ್ ನಮ್ಮ ಡಿಮಾರ್ಟಲ್ಲೂ ಇರುತ್ತೆ. ನಾನು ಬಂದಾಗಲೇ ಸ್ಟಾಕ್ ಖಾಲಿ ಆಗಿರ್ಬೇಕಾ? ಐ ಮೀನ್ ಚೆನ್ನಾಗಿ ನೋಡ್ತಾರೆ, ಏನು ಆಶ್ಚರ್ಯ ಇಲ್ಲ ಖಾಲಿ ಆಗಿರೋದ್ರಲ್ಲಿ. ಆ್ಯಂಡ್ ದಿಸ್ ಇಸ್ ಮೇಕ್ ಯರ್ ಓನ್ ಫ್ರೂಟ್ ಸ್ಯಾಲೆಡ್ ಅಂತ. And these are all the fish cuts. ಸೂಪರ್ ಮಾರ್ಕೆಟಿಂದ ಏನೂ ತೊಗೊಳ್ದೆ ಬಂದಿರೋ ನಾನು ಒಬ್ಬಳೇ ಅನಿಸುತ್ತೆ. ಐ ಮೀನ್ ಅಲ್ಲೇನೂ ಅಂತ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಅದರ್ ದೆನ್ ಎಕ್ಸೈಟಿಂಗ್ ನಾನ್ ವೆಜಸ್. ಆ ವೈಟ್ ಸ್ಕ್ವಿಡ್ ಅದೆಲ್ಲ ನಾನು ಕೊರಿಯನ್ ಡ್ರಾಮಾಸಲ್ಲಿ ಅಷ್ಟೇ ನೋಡಿರೋದು. ಇಟ್ ವಾಸ್ ಸರಿಯಲ್. ನೋಡೋಕೆ ಎಕ್ಸೈಟಿಂಗ್ ಆಗಿದೆ. ಲೂಲು ಫ್ಯಾಷನ್ ಸ್ಟೋರ್ ಅಂತ. ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್. ಸ್ಟೋರ್ ಇಲ್ಲಿದೆ, ಎಂಟ್ರಿ ಇನ್ನೊಂದು ಕಡೆಗೆ ಹೋಗಬೇಕು. ಓ ಮೈ ಗಾಡ್, ಗೋಯಿಂಗ್ ಟು ದ ಎಂಟ್ರಿ ಇವಾಗ. ದಿಸ್ ಇಸ್ ಹೌ ದ ಲೂಲು ಫ್ಯಾಷನ್ ಸ್ಟೋರ್ ಲುಕ್ಸ್. ನಾವಿವಾಗ ಹೋಗೋಣ ವುಮೆನ್ಸ್ ಕಡೆಗೆ. ಅದಾದಮೇಲೆ ನಾರ್ಮಲಾಗಿ ನಮಗೆಲ್ಲ ಮಾಲಲ್ಲಿ ಯಾವ ಥರ ಬೇರೆ ಶಾಪ್ಸ್ ನೋಡೋಕ್ಕೆ ಸಿಗುತ್ತೋ, ಆ್ಯಂಡ್ ಇರ್ಬೋದು, ಲೇಡೀಸ್ ಇರ್ಬೋದು, ವರುಮಾನ ಎಲ್ಲ ಅಲ್ಲಿ ಸಿಗುತ್ತೆ ನೋಡೋಕ್ಕೆ. ಅದಾದಮೇಲೆ ದ ಮೋಸ್ಟ್ ಎಕ್ಸೈಟಿಂಗ್ ಅನಿಸಿದ್ದು ಮೇಕ್ ಯುವರ್ ಓನ್ ಪರ್ಫ್ಯೂಮ್ ಕೈಂಡ್ ಆಫ್ ಅ ಬಾರ್.
ಈ ಫುಲ್ ಫ್ಲೋರೇ ಈಸ್ ದ ಫುಡ್ ಕೋರ್ಟ್. ಕ್ಯಾನ್ ಯು ಬಿಲೀವ್ ಇಟ್? ಒಂದು ಫುಲ್ ಫ್ಲೋರ್ ಇದೆ ಫುಡ್ ಕೋರ್ಟ್ಗೆ. ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ. ಲೆಟ್ಸ್ ಗೋ ಏನಿದೆ ನೋಡೋಣ. ಪಂಚೂರಾಗಿ ಎಂಟರ್ ಆಗಿದ ತಕ್ಷಣ ಫಸ್ಟ್ ಗೇಮ್ ನಮಗೆ ನೋಡೋಕ್ಕೆ ಸಿಗೋದೆ ಈ ಕಾರ್ ರೇಸ್. ಅದಾದಮೇಲೆ ಅವರು ಇಂಟೀರಿಯರ್ಸ್ ಜೊತೆ ಆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹಾಕಿರೋ ಆ ಸ್ಟಿಕ್ಕರ್ಸ್ ಇರ್ಬೋದು, ಮತ್ತು ಆ ಗ್ರೌಂಡ್ಸ್, ಇದು ಪಂಚೂರಾ ಕಾರ್ಡ್ಸ್ ಬಗ್ಗೆ ಇರೋ ಆಫರ್ಸ್ ಆ್ಯಂಡ್ ಡೀಟೇಲ್ಸ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಆಲ್ರೆಡಿ. ದ ಕ್ಯೂಟೆಸ್ಟ್ ಕಿಡ್ಸ್ ಅಲೋನ್ ಐ ಹ್ಯಾವ್ ಎವರ್ ಸೀನ್. ಎಷ್ಟು ಕ್ಯೂಟಾಗಿದೆ ಈಗ ಪೂರ್ತಿ ಜಂಗಲ್ ಥೀಮ್.
ನಿಮ್ಗೆ ಹೇಳ್ತೀನಿ. ಇದು ಬಂದುಬಿಟ್ಟು 90 ಪಾಯಿಂಟ್ಸ್ ಬೇಕು ಈ ಗೇಮ್ಗೆ. ಆಮೇಲೆ ಇದನ್ನು ಸ್ಪಿನ್ ಮಾಡಬೇಕು. ಅದರಲ್ಲಿ ಎಷ್ಟು ಟಿಕೆಟ್ಸ್ ಬರುತ್ತೋ ಅದನ್ನು ನಾವು ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಸ್ಟೋರಿ ಇವಾಗ ಸ್ಪಿನ್ ಆಗ್ತಾ ಇದೆ. ಲೆಟ್ಸ್ ಸಿ ಎಷ್ಟು ಟಿಕೆಟಿಗೆ ನಿಂತ್ಕೊಳ್ಳುತ್ತೆ. ಟಿಕೆಟ್ಸ್ ಈ ಟಿಕೆಟ್ಸ್ನ ನಾವು ಇಲ್ಲಿ ರಿಡೀಮ್ ಮಾಡ್ಬೋದು. ಜಸ್ಟ್ saw was a gambling shit. 90 ಪಾಯಿಂಟ್ಸ್ ಕಳ್ಕೊಂಡು ಬರೀ 5 ಪಾಯಿಂಟ್ಸ್ ಟಾಲರಬಲ್. ಇದು ನೆಕ್ಸ್ಟ್ ಏನು ಗೇಮ್ ಮಾಡೋದು ಅಂತಲೇ ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನಲ್ಲಿದ್ದೀನಿ. ನೋಡೋಣ, ಲೆಟ್ಸ್ ಸಿ ವಾಟ್ ಎಕ್ಸೈಟ್ಸ್ ಮೀ. ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಟ್ರೈ. ಬಟ್ ವಿ ಆರ್ ಗೋಯಿಂಗ್ ಟು ಟ್ರೈ ದಿಸ್ ಒನ್ ನೆಕ್ಸ್ಟ್. ಅದಕ್ಕೆ ನಾ ಕೊಡ್ತೀರಿ. Oh my god, two of the things which I tried was so much fun. Panchura was so much fun. ಅದಾದಮೇಲೆ ಏನಾದ್ರು ತಿನ್ನೋಣ ಅಂತ ಹೋದರೆ ಅಲ್ಲಿ ಫುಡ್ ಕೋರ್ಟಲ್ಲಿ ಫುಲ್ ಜನ. ಅಂದರೆ ಇರೋದೇ ಒಂದು 4-5 ರೆಸ್ಟೋರೆಂಟ್ ಅಷ್ಟೇ. ವಾವ್ ಮೋಮೋಸ್ ಇದೆ, KFC ಇದೆ, ಅದೇ ಒಂದು 2-3 ಇದೆ. ಬಟ್ ಫುಲ್ ಪ್ಯಾಕ್ಡ್ ಜನ, ಅಲ್ಲಿ ಜಾಗನೇ ಇಲ್ಲ. ಸೊ ಕೆಳಗಡೆನೇ ಏನಾದ್ರು ನೋಡೋಣ ಏನು ಸಿಗುತ್ತೆ. ಓಕೆ, ಅಟ್ಲೀಸ್ಟ್ ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ನಾನು ಬಂದಿದ್ದು ಕೋಲ್ಡ್ ಸ್ಟೋನ್ಗೆ. ಕೋಲ್ಡ್ ಸ್ಟೋನಲ್ಲಿ ಆಫರ್ ಇತ್ತು. ನಿಮಗೆ ಇದು ಗೊತ್ತಿತ್ತಾ? ನನಗೂ ಗೊತ್ತಿತ್ತು, ಬಟ್ ನಂಗೆ ಗೊತ್ತಾಗೋ ಅಷ್ಟರಲ್ಲಿ ಆಲ್ರೆಡಿ ಅಕ್ಟೋಬರ್ 18th ಆಗೋಗಿತ್ತು. ನೀವೇನಾದರೂ ಕೋಲ್ಡ್ ಸ್ಟೋನ್ಗೆ ಬಿಫೋರ್ 17th ಅಕ್ಟೋಬರ್ ಹೋಗಿದ್ದರೆ ಗೋಲ್ಡ್ ಸ್ಟೋನಲ್ಲಿ ನೀವು ಯಾವುದಾದ್ರೂ ಐಸ್ ಕ್ರೀಮ್ ಆರ್ಡರ್ ಮಾಡಿದಾಗ ಅವ್ರು ನಿಮಗೆ 1 year ಫ್ರೀ ಐಸ್ ಕ್ರೀಮ್ಗೆ ಕೂಪನ್ ಕೊಡ್ತಾಯಿದ್ರಂತೆ. ಸೊ ಐ ಡಿಂಟ್ ನೋ ದಿಸ್. ನಂಗೆ ಗೊತ್ತಾಗೋ ಅಷ್ಟರಲ್ಲಿ ಆಲ್ರೆಡಿ 18th ಅಕ್ಟೋಬರ್ ಆಗೋಗ್ಬಿಟ್ಟಿತ್ತು. ಆಮೇಲೆ ನೀವು ಈವ್ನಿಂಗ್ಸಲ್ಲಿ ಏನಕ್ಕೆ ಹೋಗ್ಬೇಕಂದ್ರೆ ಇದಕ್ಕೆ ಇವ್ರು ಈ ಥರ ಡ್ರೆಸ್ಅಪ್ ಆಗಿ ಈ ಆಚೆ ಕಡೆ ನಿಂತ್ಕೊಂಡಿರ್ತಾರೆ. ಸೊ ಯು ಕ್ಯಾನ್ ಮೀಟ್ ದೆಮ್ ಆ್ಯಂಡ್ ಚಿಲ್ಡ್ರನ್ಸ್ ಕ್ಯಾನ್ ಟೇಕ್ ಪಿಕ್ಚರ್ಸ್ ವಿತ್ ದೆಮ್, ಅದೆಲ್ಲ ಇರುತ್ತೆ. ಇದೊಂದೆಲ್ಲ ಇನ್ನೊಂದು ಗ್ಲಾಸ್ ಮ್ಯಾನ್ ಹೇಳೋದ ಡೈಮಂಡ್ ಮ್ಯಾನ್ ಹೇಳೋದ ಗೊತ್ತಿಲ್ಲ. ಸೊ ಅವರೊಬ್ಬರು ಬರ್ತಾರೆ ಈ ವಿಡಿಯೋದಲ್ಲಿ. ಸೊ ಅವರಿಬ್ಬರು ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಎಲ್ಲ ಮಕ್ಕಳನ್ನು ಎಲ್ಲ ಗೆಸ್ಟ್ನು ಎಲ್ಲನೂ ವೆಲ್ಕಮ್ ಮಾಡ್ತಾಯಿದ್ರು. ಇನ್ನೊಂದು ನೈಸೆಸ್ಟ್ ಥಿಂಗ್ ಅಂದರೆ ಈ ಥರ ಕುತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಮಾಲಿಂದ ಆಚೆ ಬಂದಮೇಲೆ ಯು ಕ್ಯಾನ್ ಸಿಟ್ ಹಿಯರ್, ರೆಸ್ಟ್ ಫಾರ್ ಸಮ್ ಟೈಮ್, ಇಲ್ಲ ಕ್ಯಾಬ್ ವೆಯ್ಟ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡ್ಬೋದು. ಮೈ ಬ್ಯಾಡ್ ಲಕ್. ಯಾಕಂದರೆ ಅಲ್ಲಿ ತುಂಬ ಜನ ಇದ್ದಾರೆ. ಅಟ್ಲೀಸ್ಟ್ ಕೆಳಗಡೆ ಹೋಗಿ ಏನಾದರೂ ಪಿಕ್ ಮಾಡೋಣ ಅಂತ ನಾನು ಬಂದರೆ ಕೆಳಗಡೆನೂ ಫುಲ್ ಜನ ಇದ್ದಾರೆ. ಸೊ ಐ ಡಿಂಟ್ ಮೇಕ್ ಎನ್ ಎಫರ್ಟ್ ತಿರ್ಗಾ ಮೇಲೆ ಅದು ಹೋಗೋಕ್ಕೆ. ಐ ಥಾಟ್ ಲೆಟ್ಸ್ ಜಸ್ಟ್ ಗೋ ಹೋಮ್. ಐ ಆಮ್ ವೆರಿ ಟಯರ್ಡ್ ರೈಟ್ ನೌ. ಪಂಚೂರ ಅಂತೂ ನೆಕ್ಸ್ಟ್ ಲೆವೆಲ್ ಫನ್ ಆಗಿದೆ. ಇಷ್ಟೊತ್ತಲ್ಲಂತೂ ಸಿಕ್ಕಾಪಟ್ಟೆ ಜನ. ಬ್ಯಾಂಗ್ಳೂರ್ 50% ಆಫ್ ದ ಪಾಪ್ಯುಲೇಷನ್ ಇಲ್ಲೇ ಇದೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ. ಮತ್ತು ಇನ್ನೊಂದು ಪಂಚೂರದಲ್ಲಿ ಫನ್ ಥಿಂಗ್ ಏನಂದರೆ, ನೀವು ಆಟ ಆಡೋದಕ್ಕಿಂತ ಜಾಸ್ತಿ ಅಡ್ವೆಂಚರಸ್ಗಿಂತ ಟಿಕೆಟ್ ಕಲೆಕ್ಟ್ ಮಾಡೋ ಆಟಗಳೇ ಜಾಸ್ತಿ ಇದೆ. ಅಂದರೆ ನೀವು 70-80 ಪಾಯಿಂಟ್ಸ್ ಆ ಥರ ಸ್ವೈಪ್ ಮಾಡಿ ಆಟ ಆಡ್ಬೋದು. ಆಮೇಲೆ ನಿಮಗೆ ಇಷ್ಟು ಸ್ಕೋರ್ಗೆ ಇಷ್ಟು ಪಾಯಿಂಟ್ಸ್ ಅಂತ ಬರುತ್ತೆ, ಇಷ್ಟು ಟಿಕೆಟ್ಸ್ ಅಂತ ಬರುತ್ತೆ. ಸೊ ಆ ಟಿಕೆಟ್ನ ನೀವು ಕಾರ್ಡ್ಗೆ ರಿಡೀಮ್ ಮಾಡ್ಬೋದು. ರಿಡೀಮ್ ಮಾಡಿ ಆ ಪಾಯಿಂಟ್ಸ್ ನಿಮ್ಮ ಕಾರ್ಡಲ್ಲಿ ಆ್ಯಡ್ ಆಗುತ್ತೆ. ಆ ಕಾರ್ಡ್ ಬಂದು 5 yearsವರೆಗೂ ವ್ಯಾಲಿಡ್ ಇರುತ್ತೆ. ಸೊ ಯು ಕ್ಯಾನ್ ಕಮ್ ಅಟ್ ಎನಿ ಟೈಮ್ ಆ್ಯಂಡ್ ಪ್ಲೇ ಇನ್ ದ ಪಂಚೂರ. So this is how the Lulu hypermarket is. And one more thing is, Lulu hypermarket ಬಂದು ದುಬೈಯಲ್ಲೆಲ್ಲ ತುಂಬ ಫೇಮಸ್ ಮಾಲ್ ಅಂತೆ.
ಐ ಆಲ್ಸೋ ಡಿನ್ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಆ್ಯಂಡ್ ಬ್ಯಾಂಗ್ಳೂರ್ನ ದ ಬಿಗ್ಗೆಸ್ಟ್ ಹೈಪರ್ ಮಾರ್ಕೆಟ್ ಅಂತ ಇದು ಟ್ಯಾಗ್ ಲೈನ್ ತೊಗೊಂಡಿದೆ. ಯು ಮಸ್ಟ್ ವಿಸಿಟ್ ಒನ್ ಟೈಮ್ and see luxurious, very very luxurious, one of the luxurious mall I have visited in the recent times anta nanage anistu. That's it. If you have liked this video, give it a big fat thumbs up, and then don't forget to subscribe, share and comment. I'll see you on my next one. Tata, bye bye. I didn't forget, did you? Stay happy and be kind. It only takes few seconds, trust me. Bye.